ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಮ್ಮ ಈ ಭಾರತದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಭಯಂಕರ ಹಂಗಾಮ ನಡೀತು. ಅದು ರಾಜಕೀಯವಾಗಿ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತೀರಿ. ಅಂದರೆ ಈಗ BJP ಅಪೋಸಿಟ್ಟು ಯಾವೆಲ್ಲ ಪಕ್ಷಗಳಿದ್ದಾವಲ್ಲ, ಎಲ್ಲರೂ ಕೂಡ ಇದೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಇಂಥವ್ರು ರಾಜೀನಾಮೆ ಕೊಡಬೇಕು ಅಂತ ಶುರು ಮಾಡಿಕೊಂಡ್ರು. ಅಂದರೆ ಆ ರಾಜೀನಾಮೆ ವಿಚಾರ ನರೇಂದ್ರ ಮೋದಿ ಅವರ ತನಕನೂ ಆ ಪ್ರಶ್ನೆ ಕೇಳೋ ಹಂತಕ್ಕೆ ಬಂತು. ಅದಕ್ಕೆ ಸಂಬಂಧಪಟ್ಟವರು, ಲೀಕ್ ಮಾಡಿದವರು ಈಗ ಅರೆಸ್ಟ್ ಆಗಿದ್ದಾರೆ, ತನಿಖೆ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಇಲ್ಲೊಂದು ಈ ಜಿರಳೆಗಳ ಪಕ್ಷ ಅಂತ ಒಂದು ಹುಟ್ಕೊಂತು. ಆ ಜಿರಳೆಗಳ ಪಕ್ಷ ಕೂಡ ಈಗ ಬೀದಿಯಲ್ಲಿ, ಅಂದರೆ ಈಗ ಚರಂಡಿ ಪಕ್ಕ ಎಲ್ಲ ಓಡಾಡ್ತಾ ಇರಲ್ವಾ, ಈ ಮೋರಿಯೇ ನಮ್ಮ ಮನೆ ಅಂದ್ಕೊಂಡಿರ್ತಾರಲ್ಲ, ಅದೊಂದು ಪಕ್ಷ ಉಟ್ಕೊಂಡು, ಅಂದರೆ ಇನ್ಸ್ಟಾಗ್ರಾಮ್ ಅವ್ರದ್ದು ಅಫಿಷಿಯಲ್ ಆಫೀಸು, ಅಲ್ಲಿ ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಆಗ್ಬಿಟ್ರಂತೆ. ಒಂದಷ್ಟು ಜನ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರಂತೆ, ಉಪವಾಸಕ್ಕೂ ಕೂತಿದ್ರಂತೆ, ಏನೇನೋ ಡ್ರಾಮಾಗಳು ಆಗ್ತಾ ಇದ್ದಾವೆ. ಈ ಟೈಮಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ವಿಚಿತ್ರವಾದ ವಿಚಾರವನ್ನ ಮುಂದಿಟ್ಟಿದ್ದಾರೆ, ಒಂದು ಗಂಭೀರವಾದ ಆರೋಪವನ್ನೂ ಮಾಡಿಬಿಟ್ಟಿದ್ದಾರೆ. ಎಲ್ಲಿ? ಎಕ್ಸ್ನಲ್ಲಿ. ಎಕ್ಸ್ ಅಂದರೆ ಅದೇ ಟ್ವಿಟರ್ ಅಂತ ಕರಿತಿದ್ರಲ್ಲ, ಅಲ್ಲಿ ಮಾಡಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಈ UGCದು NET ಎಕ್ಸಾಮ್ ಬರುತ್ತಲ್ಲ, ಅದರದ್ದು ಪ್ರಶ್ನೆ ಪತ್ರಿಕೆ ಅಲ್ಲ ಸೋರಿಕೆ ಆಗ್ಬಿಟ್ಟಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಒಂದೊಂದು ಪೇಪರ್ಗೆ 2-2.5 ಲಕ್ಷ ರೂಪಾಯಿಗೆಲ್ಲ ಸೇಲ್ ಆಗಿದೆ. ಒಂದಲ್ಲ ಎರಡಲ್ಲ 100 PDF ಪ್ರಿಂಟ್ ಮಾಡಲಾಗಿತ್ತಂತೆ. ಈ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಗೆ ಹೋಲಿಕೆ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ. ಇದೊಂದು ವಿಚಾರಕ್ಕೆ ಮೋದಿ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಕೂಡ ಅವರದೊಂದು ಮಾತಲ್ಲಿ ಬಂತು. ಆ ಆರೋಪದ ಮೂಲ ಎಲ್ಲಿ ಅಂತ ಕೇಳಿದ್ರೆ, ಒಂದು ಪತ್ರಿಕೆಯಲ್ಲಿ, ಅಂದ್ರೆ ಹಿಂದಿ ಪತ್ರಿಕೆಯಲ್ಲಿ ದೀಪಕ್ ಧನ್ಕಡ್ ಅನ್ನೋ ಒಬ್ಬ ವಿದ್ಯಾರ್ಥಿ ಆರೋಪ ಮಾಡಿದ್ರಂತೆ. ನಮಗೆ ಒಂದು ಈ ಕೀ ಪ್ರಶ್ನೆ ಪೇಪರ್ ಅಂತ ಒಂದು ಇರುತ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲವೂ ಸೇಮ್ ಇದೆ ಅಂತ ಆರೋಪಿಸಲಾಗಿತ್ತಂತೆ. ಅವರು ಅಲ್ಲಿ ಇಷ್ಟೇ ಲಕ್ಷಕ್ಕೆ ಮಾರಾಟ ಆಯಿತು, ಇಂತಿಂಥ ಕಡೆ ಆಯಿತು, ಏನೂ ಕೂಡ ಹೇಳಿಲ್ವಂತೆ. ಆದರೆ ನಮ್ಮ ರಾಹುಲ್ ಗಾಂಧಿ ಅವರು ಮಾತ್ರ ಈ ನಿಖರವಾದ ಬೆಲೆ ಅಂತಾರಲ್ಲ, ಆ ಥರದಲ್ಲಿ ಹೇಳ್ಬಿಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಗೊಂದು ರೇಟ್ ಟ್ಯಾಗ್ ಅನ್ನ ಹಾಕಿದ್ದಾರೆ. ಅವರ ನೇರ ಆರೋಪ ಏನಪ್ಪಾ ಅಂತ ಕೇಳಿದ್ರೆ, ಈಗ ಎಕ್ಸಾಮಿಗೆ ಬಂದಿದ್ದ ಪ್ರಶ್ನೆಗಳಿಗೂ ಅದೇ ಲೀಕ್ ಆಗಿದೆ ಅಂತ ಒಂದು ಹೇಳ್ತಾ ಇದ್ರಲ್ಲ, ಆ ಪ್ರಶ್ನೆಗಳಿಗೂ ಕಂಪೇರ್ ಮಾಡಿದ್ರೆ 90% ಸೇಮ್ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಅವರು ಹೇಳೋದೇನದು ಅಂದ್ರೆ, ಈಗ ಬಿಹಾರ, ಉತ್ತರ ಪ್ರದೇಶ, ಹರಿಯಾಣ, ಹಾಗೆ ಇನ್ನೊಂದೆರಡು ರಾಜ್ಯಗಳಲ್ಲಿ ಇದೆಲ್ಲ ಹಂಚಲಾಗಿದೆ. ಪ್ರತಿ ಪತ್ರಿಕೆಗೆ 2 ಲಕ್ಷದಿಂದ 2.25 ಲಕ್ಷ, 2.5 ಲಕ್ಷ ಈ ಥರದಲ್ಲಿ ಸೇಲ್ ಆಗಿದೆ ಅಂತ ಹೇಳಿದ್ದಾರೆ. ಇದೊಂದು ಆರೋಪವನ್ನ ಸಾಬೀತು ಮಾಡುವಂತಹ ಕೆಲಸ ಯಾರ್ದಾಗುತ್ತೆ? ಖಂಡಿತ ಆರೋಪ ಮಾಡದೆ, ಗಾಳಿಲಿ ಒಂದು ಗುಂಡು ಹೊಡೆದೆ, ಫಾರಿನ್ನಿಗೆ ಹೋದೆ, ಇಟಾಲಿಯನ್ ಪಿಜ್ಜಾ ತಿಂದೆ, ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದು ಅದನ್ನೇ ನೀವು. ಆದರೆ ಇನ್ನು ಮುಂದೆ ಹಾಗಿರಬೇಡಿ. ಯಾಕೆಂದರೆ ನೀವು ವಿದ್ಯಾರ್ಥಿಗಳಿಗೆ ಪ್ರಾಮಿಸ್ ಮಾಡಿದ್ರಿ, ಯಾವುದೇ ಅಕ್ರಮ ಕೂಡ ಸಹಿಸೋದಿಲ್ಲ ಅಂದಿದ್ರಿ. ಏನಾದರೂ ಅಕ್ರಮವಾದಲ್ಲಿ, ನಿಮ್ಮ ಓದಿಗೆ, ನಿಮ್ಮ ಭವಿಷ್ಯಕ್ಕೆ ಮೋಸ ಆದಲ್ಲಿ ನಾವು ನಿಮ್ಮೊಂದಿಗೆ ಹೋರಾಡ್ತೀವಿ ಅಂತ ಆಣೆ ಪ್ರಮಾಣ ಮಾಡಿದ್ರಿ. ಸೊ ಈಗ ನೀವು ಏನು ಮಾಡಬೇಕಾಗುತ್ತೆ? ನಿಮ್ಮ ಹತ್ರಂತೂ ಆ್ಯಕ್ಯುರೇಟು ಡೇಟಾಗಳಿದ್ದಾವೆ. ಯಾವ್ಯಾವ ಪತ್ರಿಕೆ ಅಂತ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ರೂಪಾಯಿಗೆ ಸೇಲ್ ಆಯಿತು ಅಂತ ಇದೆ. ಈಗ ಮಾರಾಟ ಮಾಡಿದವರು ಅಂತ ಒಬ್ರು ಇದ್ರೆ, ಅದನ್ನ ಖರೀದಿ ಮಾಡಿದವರು ಅಂತ ಇನ್ನೊಬ್ರು ಇರಬೇಕಲ್ಲ. ಹಾಗಾಗಿ ಅದರ ವಿಚಾರವೂ ಕೂಡ ನಿಮಗೆ ಖಂಡಿತ ಗೊತ್ತಿರುತ್ತೆ. ಈಗ ಕೆಲವೊಂದು ವಿಚಾರಗಳು ಬಂದಾಗ, ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಅದು ತಪ್ಪಲ್ಲ, ಅಪರಾಧ, ಘನ ಅಪರಾಧ, ಅಕ್ಷಮ್ಯ ಅಂತಾರಲ್ಲ, ಆ ಥರ ಅಪರಾಧ. ಅದಕ್ಕೆ ತಪ್ಪು ಮಾಡಿದವರಿಗೆ, ಮಣ್ಣು ತಿಂದವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡ? ಖಂಡಿತ. ಈ ಟೈಮಲ್ಲಿ ನೀವೇನು ಮಾಡಬೇಕು? ಆಡಳಿತ ಪಕ್ಷದ ಜೊತೆಗೆ ಕೈ ಜೋಡಿಸಬೇಕು. ಆಡಳಿತ ಪಕ್ಷಕ್ಕೆ ನಿಮ್ಮಲ್ಲಿರುವ ಮಾಹಿತಿಗಳನ್ನು ಹಂಚಿಕೊಡ್ಬೇಕಾಗುತ್ತೆ. ಸರ್ ನೋಡಿ, ಇಂಥ ವ್ಯವಹಾರ ಆಗಿದೆ, ಇಂಥವನು ಅಲ್ಲಿ ಹಂಚಿದ್ದಾನೆ, ಇಷ್ಟು ರೂಪಾಯಿ ತಗೊಂಡಿದ್ದಾನೆ, ಅದು ಕ್ಯಾಶಲ್ಲಿ ತಗೊಂಡೋ, UPI ಅಲ್ಲಿ ಇಸ್ಕೊಂಡೋ, ಅಥವಾ ಚೆಕ್ ತಗೊಂಡೋ, ಅಥವಾ ಏನೋ ಒಂದು ಇರುತ್ತಲ್ಲ, ಒಂದು ಮೋಡ್ ಆಫ್ ಪೇಮೆಂಟ್ ಅಂತ, ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಹಾಗೆ ಅದನ್ನು ಈಸ್ಕೊಂಡವ್ರು ಯಾರು, ಆ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ತೆಗೆದ್ರು, ಎಲ್ಲವೂ ಕೂಡ ನಿಮ್ಮ ಒಂದು ಈ ವ್ಯಾಪ್ತಿಯಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಮೋದಿ ಸರ್ಕಾರ ಕೊಂಚ ಸಹಾಯ ಮಾಡಿ. ಅಲ್ಲಿ ನೋಡಿದ್ರೆ ಜಿರಳೆಗಳು ಪಾಪ ಈ ಸ್ಪ್ರೇ ಹೊಡಿತಾರಲ್ಲ, ಅದನ್ನ ಹೊಡೆಸ್ಕೊಂಡವ್ರಂಗೆ, ಲಕ್ಷ್ಮಣ್ ರೇಖಾವ್ರನ್ನ ದಾಟ್ದವ್ರಂಗೆ ಆಡ್ತಾ ಇದ್ದಾವೆ. ಸೊ ಅವ್ರ ಹತ್ರಂತೂ ಇದನ್ನ ಏನು ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅದು ಕ್ಲಾರಿಟಿನೇ ಇಲ್ದಿರೋ ಪಕ್ಷ.
ಈ ಖಾಲಿ ಪುಕ್ಕಟೆ ಸಿಕ್ತು ಅಂತ ಕಾಡಲ್ಲಿರೋ ಮಂಗಗಳೆಲ್ಲ ಹೆಂಡ ಕುಡಿದ್ರೆ ಹೆಂಗಾಗುತ್ತೋ ಅದನ್ನ ನಾಡಿ ಬಂದ್ ಮಾಡ್ತಾ ಇದ್ದಾರೆ. ಮಳೆ ಬಂತಂತೆ, ಮಳೆಯಲ್ಲಿ ಅವ್ರದ್ದು ಯೋಗಾಸನ, ಈ ವ್ಯಾಯಾಮ, ಕೈಯಲ್ಲಿ ನಡೆಯೋದು, ಈ ಥರದ್ದು ಚೇಷ್ಟೆಗಳು ಶುರುವಾಗಿದ್ದಾವೆ. ಅವ್ರನ್ನ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಹೀಗಾಗಿ ಈಗ ಮೋದಿಯನ್ನ ಬಿಟ್ರೆ ನೀವೇ ಅತಿ ದೊಡ್ಡ ನಾಯಕ ಅಂತ ನಮ್ಮಲ್ಲೆಲ್ಲ ಮಾತಾಡ್ತಾರಲ್ಲ, ಹಾಗಾಗಿ ಈ ವಿದ್ಯಾರ್ಥಿಗಳ ವಿಚಾರಕ್ಕೆ ನೀವೇ ಮುಂದೆ ಬರಬೇಕು. ರಾಹುಲ್ ಗಾಂಧಿ ಅವರ ಧ್ವನಿ ಈ ದೇಶದ ಮೂಲೆ 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 ಮೂಲೆಯಲ್ಲಿ, ಅಂದರೆ 8 ದಿಕ್ಕಿದೆಯಲ್ಲ, ಆ 8 ದಿಕ್ಕುಗಳಲ್ಲೂ ಮೊಳಗಬೇಕು. ನೀವು ಅದೆಲ್ಲ ಸಾಕ್ಷಿಗಳನ್ನ ಮುಂದಿಟ್ಟ ಮೇಲೆ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವ ಆಗ್ರಹ, ಒತ್ತಾಯವನ್ನ ಮೋದಿ ಅವರ ಮೇಲೆ ಭಾರತೀಯರು ನನ್ನನ್ನೂ ಸೇರಿ ಮಾಡಿಲ್ಲ ಅಂದರೆ ಆಮೇಲೆ ಹೇಳಿ. ಯಾಕೆಂದ್ರೆ ನಿಮ್ಮಂಥವ್ರ ಧ್ವನಿ ಬೇಕು ಸರ್. ಅಲ್ಲ, ನೀವು ಮದುವೆ ಆಗಿಲ್ಲ ಅನ್ನೋ ವಿಚಾರಕ್ಕೆ ಮಾತ್ರ ನಿಮ್ಮನ್ನ ಯುವ ನಾಯಕ ಅಂತಿದ್ದಾರೋ ಗೊತ್ತಿಲ್ಲ. ನಿಮ್ಗಿಂತ ಚಿಕ್ಕ ಚಿಕ್ಕ ವಯಸ್ಸಿನವರೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ CM ಆಗಿದ್ದಾರೆ, ಅದೊಂದು ಲೆಕ್ಕಾಚಾರ ಗೊತ್ತಿಲ್ಲ. ಆದ್ರೂ ನೀವು ಯುವಕರ ಕಣ್ಮಣಿನೇ, ವಿದ್ಯಾರ್ಥಿಗಳ ಅರಗಿಣಿನೇ, ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಹಾಗೆ ಗಾಳಿಯಲ್ಲಿ ಗುಂಡು ಹೊಡೆದೆ, ಆರೋಪ ಮಾಡಿದೆ, ಆಮೇಲೆ ಮಾತೇ ಆಡ್ಲಿಲ್ಲ, ಅದಕ್ಕೆ ದಾಖಲೆಗಳನ್ನ ಕೊಡ್ಲೇ ಇಲ್ಲ, ಯಾವುದೋ ಪೇಪರ್ ಕಟ್ಟಿಂಗ್ ಅಲ್ಲಿ ಆರೋಪ ಅಂತ ಬಂದಿರೋ ಒಂದು ಸುದ್ದಿಯನ್ನ ಇಟ್ಕೊಂಡು ಇಂತಿಷ್ಟು ಲಕ್ಷ, ಇಂತಿಂಥ ರಾಜ್ಯಗಳು, ಇಂತಿಂಥ ಜನರು ಅಂತ ನೀವು ಮಾತಾಡ್ತೀರಿ ಅಂದ್ರೆ ಅಲ್ಲಿ ಆಲೋಚನೆ ಮಾಡಬೇಕಾಗಿದ್ದು ಯಾರು? ನೀವು. ಇಲ್ಲಿ ನಿಮ್ಗೊಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ನಿಮ್ಮ ಈ ಪೊಲಿಟಿಕಲ್ ಕ್ರೆಡಿಬಿಲಿಟಿ ಅಂತ ಕರೀತಾರಲ್ಲ, ನಿಮ್ಮ ಒಳಗಿನ ಸತ್ವವನ್ನ ಜನರ ಮುಂದೆ ಇಡೋದಕ್ಕೆ. ಇದೇ ವಿಚಾರಕ್ಕೆ ಕೋಟಿ ಕೋಟಿ ವಿದ್ಯಾರ್ಥಿಗಳು ನಿಮ್ಮ ಹಿಂದೆ ಬರ್ತಾರೆ. ತಪ್ಪು ಮಾಡಿದವರಿಗೆ ಈ ಕೈಕೋಳ ಕೊಡಿಸಿ ಜೈಲಿ ಹಿಂದೆ ಕಂಬಿ ಎಣಸೋ ಮಾಡುವಂತಹ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕೆಂದ್ರೆ ಆರೋಪ ಅನ್ನೋದು ನಿಮ್ಮ ಕಡೆಯಿಂದ ಬಂದಿದ್ದಕ್ಕೆ. ಪಾಪ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಸದ್ಯಕ್ಕೆ 1-2 ಟೆನ್ಷನ್ನು. ಏನೋ ಇಷ್ಟು ದಿವಸ ವಿದೇಶ ಪ್ರವಾಸದಲ್ಲಿ ಇದ್ರಂತೆ, ಅದು ಯಾವ ಗನಂದಾರಿ ಕೆಲಸಕ್ಕೆ ಹೋಗಿದ್ರು ದೇವರಾಣೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಸಂಪುಟ ವಿಸ್ತರಣೆ ಆಗ್ಲಿಲ್ವಂತೆ, ಅದೇನೋ ಲಿಸ್ಟ್ ಮಾಡ್ಕೊಂಡಿದಾರಂತೆ. ಒಬ್ಬೊಬ್ಬರಿಗೆ 2 ಬೇಕು ಅಂತ 1-2-3 ಜನ ಕ್ಯೂದಲ್ಲಿದ್ದಾರಂತೆ. ಅವೆಲ್ಲವೂ ಕೂಡ ಈಗ ರಾಹುಲ್ ಗಾಂಧಿ ಅವರ ಮೀಟಿಂಗ್ ಟೇಬಲ್ ಮೇಲೆ ಹೋಗುತ್ತಂತೆ. ಅವರು ಏನು ನಿರ್ಧಾರ ತಗೊಂಡಿದ್ದಾರೋ ಅದೇ ಫೈನಲ್ ಆಗುತ್ತೆ. ಅದಕ್ಕೆ ಫೈನಲ್ ಆದ್ಮೇಲೆ ಕೊನೆಯದೊಂದು ಸೀಲು ಸಿಗ್ನೇಚರ್ ಹಾಕ್ಬೇಕಲ್ಲ, ಅದೊಂದು ಕೆಲಸವನ್ನ ತಪ್ಪಿಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡೇ ಮಾಡ್ತಾರೆ. ಸೊ ಇಷ್ಟೆಲ್ಲ ಟೆನ್ಷನ್ ಇದೆ. ಈ ಟೆನ್ಷನ್ ಮಧ್ಯ ವಿದ್ಯಾರ್ಥಿಗಳ ವಿಚಾರಕ್ಕೆ ಒಂದು ಗಂಭೀರ ಆರೋಪ ನಮ್ಮ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಬಂದಿದೆ. ಇದನ್ನ ಮೋದಿ ಅವರು ಕೂಡ ಖಂಡಿತವಾಗಿಯೂ ಗಂಭೀರವಾಗಿಯೇ ತಗೋಬೇಕು. ಸೂಕ್ತ ತನಿಖೆಯನ್ನ. ಅವರು ಖಾಲಿ ಪೊಕ್ಕಟ ಲೀಡರ್ ಅಲ್ಲ ರೀ, ವಿಪಕ್ಷ ನಾಯಕ ಅಂದ್ರೆ ಆಲ್ಮೋಸ್ಟ್ ಈಕ್ವಲೇ. ಸೊ ಅದನ್ನ ನೀವು ತಗೋಬೇಕು. ಸುಳ್ಳು ಆರೋಪ ಇದ್ದಲ್ಲಿ, ಈ ತರದೊಂದು ಆರೋಪ, ಸುಳ್ಳು ಆರೋಪ ಬಂದಿತ್ತು, ಈಗ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿದವರಿದ್ದಾರಲ್ಲ ಅವರು ಕೂಡ ಕೇಸ್ ಹಾಕ್ಬೋದು. ಆಮೇಲೆ ಏನಾಗುತ್ತೆ, ಕೋರ್ಟಲ್ಲಿ ಒಂದು ತನಿಖೆ ಆಗುತ್ತೆ ಅಥವಾ ವಾದ ವಿವಾದ ಆಗುತ್ತೆ. ನೀವು ಹೇಳಿದ್ದಕ್ಕೆ ಸಾಕ್ಷಿ ಇದೆಯಾ? 2.25 ಲಕ್ಷಕ್ಕೆ 2,25,000ಕ್ಕೆಲ್ಲ ಈ ಪ್ರಶ್ನೆ ಪತ್ರಿಕೆ ಮಾರಾಟ ಆಗಿದ್ದಕ್ಕೆ ನಿಮ್ಮ ಬಳಿ ಸಾಕ್ಷಿ ಏನಿದೆ ಅಂತ ಕೇಳಲಾಗುತ್ತೆ. ಸರ್ ಆ ಪೇಪರಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಕೋರ್ಟ್ ಕೂಡ ಪಕ್ಕ ಅಂತ ನಗುತ್ತೆ, ಅಷ್ಟೇ ಬೇಗ ಕೋಪ ಕೂಡ ಮಾಡ್ಕೊಳ್ಳುತ್ತೆ. ಯಾಕೆಂದ್ರೆ ಆರೋಪ ಬೇರೆ, ಅದೊಂದು ಫುಲ್ ಸ್ಟಾಪ್ ಇಟ್ಟು ಇದೇ ಸತ್ಯ ಅಂತ ಬರೆಯೋದು ಬೇರೆ. ಆ ವ್ಯತ್ಯಾಸ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದ್ ಮುಂದೆ ಹೋದ್ರೆ ಒಂದು ವೇಳೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಸಂಬಂಧ ನಿಮ್ಮ ಮೇಲೆ ಏನಾದರೂ ಸುಳ್ಳು ಆರೋಪದ ಮಾನನಷ್ಟ ಮೊಕದ್ದಮೆನೋ ಅಥವಾ ಇನ್ಯಾವುದೋ ಕೇಸನ್ನ ಹಾಕಿದ್ರೆ ನಿಮ್ಮ ಮುಂದೆ ಇನ್ನೊಂದು ಆಪ್ಷನ್ ಬರ್ಬೋದು. ಏನು ಹೇಳಿ? ಅದೇ ಅವಾಗ ಕೋರ್ಟಿಗೆ ಬಂದು ಸಾರಿ ಸರ್ ಅಂತ ಕೇಳ್ತಿರಲ್ಲ, ಅದು ಇನ್ನೊಂದು ಸಲ ಆಗಬಹುದು. ಹಾಗಾಗಿ ಅದೊಂದು ಆಗದೇ ಇರಲಿ. ನಿಮ್ಮ ಈ ಕಾಳಜಿ ತುಂಬಾ ಅಂದ್ರೆ ಕಾಳಜಿಯುತವಾಗಿದೆ ಅಂತ ನಮಗೆ ಅನಿಸ್ತಾ ಇದೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ನೀವು ತೆಗೆದ ಪ್ರಶ್ನೆ ಅದು ಸಾಯಬಾರ್ದು. ನೀವು ಒಂಚೂರು ಎತ್ಕೊಂಡು ಹೋಗಿ ಅದಕ್ಕೆ ತಕ್ಕ ಸಾಕ್ಷಿಗಳನ್ನ, ಸಬೂಬುಗಳನ್ನ ಕೊಟ್ಟುಬಿಟ್ರೆ ಬಾಕಿ ಜನನೇ ಎತ್ಕೊಂಡು ಹೋಗಿ ಮೋದಿ ಮುಂದೆ ಇಡ್ತಾರೆ. ಏನಂತೀರಾ? ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.